ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ 68ನೇ ಪರಿನಿಬ್ಬಾಳ ದಿನ ವಿಧಾನಸೌಧ ಮುಂಭಾಗ ಇರುವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಅಭಿಮಾನಿಗಳು. ನಮಗೆ ಒಂದು ಧೈರ್ಯ ಇದೆ, ಆ ನೋಬಲ್ ಒಂದು ಧೈರ್ಯ ಇದೆ. ಬಾಬಾ ಸಾಹೇಬರು ಇವತ್ತು ನಾವು ಇಷ್ಟೊಂದು ಧೈರ್ಯವಾಗಿ ಇವತ್ತು ಮಾತಾಡ್ತಿದ್ದೀವಿ, ಇಷ್ಟೊಂದು ಧೈರ್ಯವಾಗಿ ನಾವು ಇದ್ದೀವಿ, ಇಷ್ಟು ನೀಟಾಗಿ ಬಟ್ಟೆ ಹಾಕೋತಿದ್ದೀವಿ, ವಿಧಾನಸೌಧ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತೀವಿ ಅಂತಂದರೆ ಅದಕ್ಕೆ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಶತಮಾನಗಳಿಂದ ಶೋಷಣೆಗೊಳಗಾದಂಥ ಸಮುದಾಯ ಇವತ್ತು ಧೈರ್ಯವಾಗಿ ಮಾತಾಡುತ್ತೆ ಅಂತಂದರೆ ಅದಕ್ಕೆ ಕಾರಣ ಸಂವಿಧಾನ, ಬಾಬಾ ಸಾಹೇಬರು. ಆ ಸಂವಿಧಾನ ಬರೆಯೋದಕ್ಕೆ ಬಾಬಾ ಸಾಹೇಬರು ಪಟ್ಟಂಥ ಕಷ್ಟ, ಅವ್ರಿಗೆ ಎಷ್ಟೋ ನೋವು ಎಷ್ಟೇ ಇದ್ರೂ ಅವರು ಧೈರ್ಯವಾಗಿ ಸಂವಿಧಾನನ ಬರೆದು ಒಂದು ಕಾಣಲು ಒಂದು ಸಿಂಹ ಹೇಗೆ ನಡೆಯುತ್ತೆ ಆ ರೀತಿ ಅವ್ರು ಹೆಜ್ಜೆ ಹಾಕಿ ಗಾಂಭೀರ್ಯವಾಗಿ ನಡೆದಿದ್ದಂಥವ್ರು. ಆಗಿನ ಕಾಲದಲ್ಲಿ ಇವಾಗಿನ ಸ್ಥಿತಿ ತಗೊಂಡ್ರೆ ದಲಿತರು ಹೋರಾಟಕ್ಕೆ ಭಯ ಬೀಳ್ತಾರೆ. ಈಗಿನ ಸ್ಥಿತಿಯಲ್ಲಿ ಸಂವಿಧಾನ ಬಂದು 75 ವರ್ಷಗಳ ಸಮಯದಲ್ಲಿ ಸ್ವತಂತ್ರ ಬಂದು 75 ವರ್ಷಗಳ ಸಮಯದಲ್ಲಿ ಜನ ಇವತ್ತು ದಲಿತರು ನಡೆಯೋಕ್ಕೆ, ಓಡಾಡೋಕ್ಕೆ, ಮಾತಾಡೋಕ್ಕೆ ಭಯ ಬೀಳ್ತಾರೆ. ಅಂಥ ಸಮಯದಲ್ಲಿ ನಾವು ಹಾಕ್ಕೊಳ್ಳೋಕೆ ಬಟ್ಟೆ ಇರ್ತಿರ್ಲಿಲ್ಲ, ಒಂದು ಗೋಲ್ಡು ಏನು ನಾವು ಇಟ್ಕೊಳ್ಳೋಂಗಿರಲಿಲ್ಲ, ಒಂದು ಮನೆ ಇರಲಿಲ್ಲ, ಒಂದು ವ್ಯವಸ್ಥೆ ಇರಲಿಲ್ಲ, ವಿದ್ಯೆ ಇರಲಿಲ್ಲ, ನಮಗೇನೆಂದರೆ ಏನೂ ಇರಲಿಲ್ಲ. ಒಂದು ಕಪ್ಪು ದಾರ ಕಟ್ಕೊಂಡು ಮಡಕೆ ಇಟ್ಕೊಂಡಿರೋಂಥ ಸಮಯದಲ್ಲಿ ಅವರು ಅಷ್ಟು ದೊಡ್ಡ ಜ್ಞಾನಿಯಾಗಿ ಅಷ್ಟೊಂದು ಓದ್ಕೊಂಡು ಸಂವಿಧಾನ ಕೊಟ್ಟು ಅವ್ರು ನಿಂದಿದ್ದಾರೆ ಅಂತಂದರೆ ಅವ್ರಿಗೆ ಎಷ್ಟು ಶಕ್ತಿ ಇದ್ದಿರಬೇಕು, ಆ ದೈವಶಕ್ತಿನೇ ಅವ್ರಿಗೇನೋ ಇದ್ದಿರಬೇಕೇನೋ ಅಂತ ಅನಿಸುತ್ತೆ. ಆ ಥರ ಒಂದು ವ್ಯಕ್ತಿತ್ವ ನಮ್ಮ ಬಾಬಾ ಸಾಹೇಬರು, ಅವರ ಒಂದು ಸಾಲಿನಲ್ಲಿ ನಾವು ಇದ್ದೀವಲ್ಲ ಅನ್ನೋದು ನಮ್ಮ ಗೌರವ. ನಾನು ದಲಿತ ಅಂತ ಪದ ಬಳಸಬಾರ್ದು ಅಂತ ಅಂಬೇಡ್ಕರ್ ಅಲ್ಲಿದ್ದಾರೆ, ಡಿಪ್ರೆಷನ್ ಕ್ಲಾಸ್ ಅಂತ ಅನ್ನೋರವರು. ಸೊ ಮೀಸಲಾತಿ ಅಂತಲೂ ಹೇಳ್ತಿರ್ಲಿಲ್ಲ, ರೆಪ್ರೆಸೆಂಟೇಷನ್ ಅಂತಿದ್ರು ಅವರು. ಆ ರೆಪ್ರೆಸೆಂಟೇಷನ್ ಮಾಡ್ತಿದ್ದಂಥ ಸಮುದಾಯದಲ್ಲಿ ನಾನು ಹುಟ್ಟಿದ್ದೀನಿ ಅಂತಂದರೆ ಅದು ನಾನು ಹೆಮ್ಮೆ ಪಡ್ತೀನಿ. ಯಾಕೆಂದರೆ ಬಾಬಾ ಸಾಹೇಬ್ ಹುಟ್ಟಿದಂಥ ಸಮುದಾಯದಲ್ಲಿ ನಾವು ಇವತ್ತಿದ್ದೀವಿ, ಆ ಸಮುದಾಯದಲ್ಲಿ ನಾವು ಹುಟ್ಟಿದ್ದೀವಿ ಅಂತಂದರೆ ನಾವು ಬಹಳ ಗೌರವ ಇದೆ ನನಗೆ ಸಮುದಾಯದ ಮೇಲೆ, ನಮ್ಮ ಇದ್ರ ಮೇಲೆ. ಆದರೆ ಬಾಬಾ ಸಾಹೇಬ್ರು ನಾನು ಎಲ್ರಿಗೂ ಯಾವಾಗಲೂ ಕೇಳ್ಕೊಳ್ಳೋದು ಇಷ್ಟೇ, ಬಾಬಾ ಸಾಹೇಬ್ರನ್ನ ಯಾವತ್ತೇ ಆಗಲಿ ಒಂದು ಸಮುದಾಯದ ನಾಯಕನಾಗಿ ಯಾವತ್ತೂ ಗುರುತಿಸ್ಕೊಳ್ಳೋಕೆ ಹೋಗಬೇಡಿ. ಅವರು ವಿಶ್ವನಾಯಕ, ವಿಶ್ವಮಾನವ, ವಿಶ್ವಕ್ಕೆ ಸಂದೇಶ ಕೊಟ್ಟಂಥ ಮನುಷ್ಯ. ಅಂಥ ಮನುಷ್ಯನ ನಾವು ಯಾವತ್ತೇ ಆಗಲಿ ಒಂದು ಸಮುದಾಯದ ನಾಯಕ ಅಂತ ನಾವು ಮಾತಾಡಿದ್ರೆ ಅದಕ್ಕಿಂತ ದೊಡ್ಡ ತಪ್ಪು ಇನ್ಯಾವುದೂ ಇಲ್ಲ. ಸೊ ಹಾಗಾಗಿ ಬಾಬಾ ಸಾಹೇಬರು ಅಂತಂದರೆ ವಿಶ್ವನಾಯಕ, ವಿಶ್ವಗುರು. ಇವತ್ತು ಯಾರಾದರೂ ಭೂಮಿ ಮೇಲೆ ವಿಶ್ವದಲ್ಲೇ ವಿಶ್ವಜ್ಞಾನಿ ಅಂತ ಯಾರಾದರೂ ಇದ್ದರೆ ಅದು ಬಾಬಾ ಸಾಹೇಬರು ಮಾತ್ರ. ಮುಂದೆ ಚರಿತ್ರೆಯಲ್ಲೂ ಮುಂದಕ್ಕೂ ಯಾರೂ ಬರೋದಿಲ್ಲ, ಹಿಂದೆನೂ ಯಾರೂ ಹುಟ್ಟಿರಲಿಲ್ಲ. ಅಂಥ ಮಹಾನ್ ಚೇತನ, ಮಹಾನ್ ವ್ಯಕ್ತಿತ್ವ ನಮ್ಮ ಬಾಬಾ ಸಾಹೇಬರು ಅನ್ನೋದ್ರಲ್ಲಿ ನಮಗೆ ಭಾರಿ ಗೌರವ ಇದೆ, ನಮಗೆ ಭಾರಿ ಹೆಮ್ಮೆನೂ ಇದೆ. ಪೇಜಾವರ ಶ್ರೀಗಳಿರ್ಬೋದು, ಈಗಿನ ಹೇಳಿಕೆಗಳು ನೋಡ್ತಾ ಇದ್ದೀರಾ ಸರ್ ಸಂವಿಧಾನದ ಬಗ್ಗೆ ಆಗಿರ್ಬೋದು? ಬಾಬಾ ಸಾಹೇಬ್ ನೋಡಿ, ರಾಜಕೀಯದಲ್ಲಿ ಅಂದಮೇಲೆ ಬಾಬಾ ಸಾಹೇಬ್ರನ್ನೇ ಸೋಲಿಸಂಥವ್ರಲ್ವ ನಾವು. ಬಾಬಾ ಸಾಹೇಬ್ರನ್ನ ಸೋಲಿಸಂಥವ್ರು ನಾವು. ನಮ್ಮಲ್ಲೇ ಬಹಳಷ್ಟು ದೋಷಗಳಿದ್ದಾವೆ. ಎಲ್ಲ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಎಲ್ಲ ಸೇರ್ಕೊಂಡು ಇವತ್ತು ಸಂವಿಧಾನನ ರಕ್ಷಣೆ ಮಾಡಬೇಕು. ಅದರಲ್ಲೇ ನಮ್ಮಲ್ಲೇ ಕನ್ಫ್ಯೂಷನ್ಸ್ ಜಾಸ್ತಿ. ನಾವೇ ಸಂವಿಧಾನನ ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅದರಿಂದನೇ ಹೇಳ್ತಿರೋದು ಅಪ್ಕಿ ಪಾರ್ 400 ಪಾರ್ ಅಂತ ಹೇಳಿದ್ರಲ್ಲ, ಎಷ್ಟು ಧೈರ್ಯವಾಗಿ ಅವ್ರು ಹೇಳಿರ್ಬೇಕು. ಅಹಂಕಾರದ ಮಾತಲ್ವಾ ಅದು? ಸೊ ಸಂವಿಧಾನ ಬದಲಾಯಿಸ್ತೀವಿ ಅಂತ ಅವರು ಇವತ್ತು ಮೊನ್ನೆ ಒಂದು ಸರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ರಾಯಚೂರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರನ ತೆಗೆದು ಅವರು ಪೂಜೆ ಮಾಡ್ತಾರೆ ಅಂತಂದರೆ, ಒಂದು ನಮನ ಸಲ್ಲಿಸ್ತಾರೆ ಅಂತಂದರೆ ಅದಕ್ಕಿಂತ ಒಂದು ಕೆಟ್ಟ ಮನಸ್ಥಿತಿ ಇನ್ನೇನಿರಬೇಕು? ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನನ ಓದ್ಕೊಂಡು, ಅವ್ರು ಬರೆದಂಥ ಸಂವಿಧಾನನ ಓದ್ಕೊಂಡು ಅವ್ರು ಜಡ್ಜಾಗಿ ಅವ್ರ ನ್ಯಾಯಾಧೀಶರ ಮನಸ್ಥಿತಿನೇ ಆ ರೀತಿಯಲ್ಲಿರ್ತದೆ. ಅವ್ರು ಯಾವತ್ತೇ ಆಗಲಿ, ಅವರು ಎಷ್ಟೋ ನ್ಯಾಯ ಕೊಟ್ಟಿರ್ಬೋದು ನ್ಯಾಯಾಧೀಶರಾಗಿ, ಆದರೆ ದಲಿತರಿಗೆ ಅವ್ರು ಯಾವತ್ತೇ ಆಗಲಿ ಒಳ್ಳೆ ನ್ಯಾಯ ಕೊಟ್ಟಿರೋದು ಸಾಧ್ಯವೇ ಇಲ್ಲ. ಇವತ್ತು ಅಟ್ರಾಸಿಟಿ ಕಮಿಟೀಸ್ ಎಷ್ಟೊಂದಿದ್ದಾವೆ, ಆದರೂ ಅಟ್ರಾಸಿಟೀಸ್ ನಡೀತಾನೆ ಇದ್ದಾವೆ. ಸೊ ಇದೆಲ್ಲ ಕಾರಣ ನಮ್ಮ ರಾಜಕೀಯ ನಾಯಕರು, ಅವರಲ್ಲಿ ವರ್ಚಸ್ಸಿಲ್ಲ. ರಾಜಕೀಯ ನಾಯಕರು, ದಲಿತರ ನಾಯಕರಲ್ಲಿ ವರ್ಚಸ್ಸಿಲ್ಲ, ಅವರಲ್ಲಿ ತಾನೇ ಕೀಳರಿಮೆ ಅನ್ನೋದಿದೆ. ಸೊ ಹಾಗಾಗಿ ಇವತ್ತರೆಗೂ ನಮ್ಮ ರಾಜ್ಯ ಒಬ್ಬ ದಲಿತನ ಮುಖ್ಯಮಂತ್ರಿಯಾಗಿ ಕಾಣಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ದೇಶ ಇದುವರೆಗೂ ಪ್ರಧಾನಮಂತ್ರಿ ನಾವು ದಲಿತನ ಕಾಣಕ್ಕೆ ಸಾಧ್ಯ ಆಗಲಿಲ್ಲ. ಒಂದೇ ಕಾರಣ ಕೀಳರಿಮೆ. ನಾವು ಜನಸಂಖ್ಯೆ ಜಾಸ್ತಿ ಇದ್ದೀವಿ, ಬಹುಸಂಖ್ಯಾತರು ನಾವು, ಮೂಲ ನಿವಾಸಿಗಳು ನಾವು. ಇಲ್ಲಿ ದೇಶದಲ್ಲಿರೋ ಎಲ್ಲ ಸಂಪತ್ತು ನಮಗೆ ಸೇರತಕ್ಕಂಥದ್ದು. ಆಗಿದ್ರೂ ಇವತ್ತು ನಮ್ಮ ದೇಶದಲ್ಲಿ ಸ್ಥಾನಮಾನ ಗೌರವ ಇಲ್ಲ ಅಂತಂದರೆ ಇದಕ್ಕಿಂತ ಕೆಟ್ಟ ಸ್ಥಿತಿ ಇನ್ನೇನಿರ್ಬೇಕು ಸಾಧ್ಯ? ಅದಕ್ಕೆ ಇದು ಬೇಕು ಅಂತಂದರೆ ಜನರಿಗೆ ದೇಶದಲ್ಲಿ ಒಗ್ಗಟ್ಟಿರಬೇಕು, ನಮ್ಮನ್ನು ಶಕ್ತಿ ಇರಬೇಕು. ಆಗಿದ್ರೆ ಮಾತ್ರ ನಾವು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಾವು ಶಕ್ತಿ ಹೊಂದಬೇಕು ಅಂತಂದರೆ ಆ ಒಗ್ಗಟ್ಟಿದ್ರೆ ಮಾತ್ರ ಸಾಧ್ಯ. ಇವಾಗ ನೀವು ಒಂದು ಹೇಳ್ಬಿಡ್ತೀನಿ, ಈಗ ನೀವು ಒಂದು ಇರುವೆ ಕಾಲು ಕಚ್ಚಿತು ಅಂತಂದರೆ, ಆ ಮನುಷ್ಯನ ಕಾಲು ಕಚ್ಚಿತು ಅಂತಂದರೆ ಆ ಇರುವೆ ಕಚ್ಚುತ್ತೆ. ಏನಕ್ಕೆ ಅಂತಂದರೆ ಅವ್ರೇನಾದ್ರು ತೊಂದರೆ ಕೊಟ್ಟರೆ ಅದಕ್ಕೆ ಇರುವೆ ಕಚ್ಚುತ್ತೆ. ಆ ಇರುವೆ ತನ್ನ ಕಾಲನ್ನ ಕಚ್ಚೋದ್ರ ಮೂಲಕ ತನ್ನ ಶಕ್ತಿನ ಪ್ರತಿಭಟಿಸುತ್ತೆ, ಅದು ತನ್ನ ಶಕ್ತಿನ ತೋರಿಸುತ್ತೆ ಅದು. ಸೊ ಆಗಿರೋ ಒಂದು ಸಮಯದಲ್ಲಿ ಮನುಷ್ಯರಾಗಿ ನಾವು ಇವತ್ತು ಆ ಕೀಲರ್ ಮೇಲೆ ಹಂಗೆ ಕೆಳಗಡೆನೇ ಇದ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಎಲ್ಲ ದಲಿತ ನಾಯಕರಿಗೆ ಯಾರು ಇವತ್ತು ಸಂಘಟನೆ ಕಟ್ಕೊಂಡು 20,000 ಸಂಘಟನೆಗಳಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ 20,000 ಸಂಘಟನೆಗಳಿದ್ದಾವೆ.
ಒಂದು ಸಂಘಟನೆಯಲ್ಲಿ ಬೈಲಾ ಮಾಡಬೇಕು ಅಂದರೆ ಕನಿಷ್ಠ ಪಕ್ಷ ಒಂದು 17ರಿಂದ 18 ಜನ ಸೇರಿಸ್ಕೊಂಡಿರ್ತಾರೆ. ಒಂದು 10 ಜನ ಅಂತ ತಿಳ್ಕೊಳ್ಳಿ, ಒಂದು 10 ಜನ 20,000 ಜನ ಸಂಘಟನೆಗಳಿಂದ ಬಂದರೆ ಎಷ್ಟು ಜನ ಆಗ್ತೀವಿ? ನಾವು ಒಂದು ಶಕ್ತಿ ತೋರ್ಸೋಕ್ಕಾಗಲ್ವಾ? ನಮ್ಮ ಶಕ್ತಿ ಪ್ರದರ್ಶನ ಮಾಡೋಕ್ಕಾಗಲ್ವಾ? ಇವತ್ತು ಒಳ ಮೀಸಲಾತಿ ಜಾರಿ ಮಾಡ್ರಿ ಅಂತಂದರೆ ಎಷ್ಟು ತೊಂದರೆ ಕೊಡ್ತಿದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡೋಕ್ಕಾಗ್ತಿಲ್ಲ. ಕಟ್ಟ ಕಡೆ ಸಮುದಾಯ, ಶೋಷಿತ ವರ್ಗ ಇಷ್ಟು ವರ್ಷಗಳಿಂದ ಶೋಷಣೆಗೊಳಗಾಗಿ ಅವ್ರಿಗೆ ಸ್ಥಾನಮಾನ ಗೌರವ ಸಿಕ್ಕಿಲ್ಲ ಅಂತಂದರೆ ಹಾಗಾದ್ರೆ ಸಂವಿಧಾನ ನಮಗೆ ಕೊಟ್ಟಿರೋದ್ರಲ್ಲಿ ಆಶೆಗೆ ಸಂವಿಧಾನ ಆಶೆ ನಾವು ಎತ್ತಿಡಿತಿದ್ದೀವ? ಸಂವಿಧಾನ ಆಶೆ ಎತ್ತಿಡಬೇಕು ಅಂತಂದರೆ ಮುಖ್ಯವಾಗಿ ಬೇಕಾಗಿರೋದು ಒಳ ಮೀಸಲಾತಿ ಜಾರಿ ಆಗಲೇಬೇಕು. ಸರ್ಕಾರನ ನಾವು ಇವತ್ತು ಒತ್ತಾಯಿಸ್ತಿರೋದೇನು ಅಂತಂದರೆ ಆದಷ್ಟು ಬೇಗ ತಳ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು ಅಂತಂದರೆ ಒಳ ಮೀಸಲಾತಿ ಜಾರಿ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಓಕೆ ಸರ್.